Hello, welcome back to my channel. I know after a very long time ಅಂತೇಳಿ, so it's okay. ನಿಮಗೆ ಗೊತ್ತಿಲ್ಲ ನನ್ನ ಲೈಫ್ ಒಳಗೆ ಏನೇನು ನಡೆದಿತ್ತು ಅಂತೇಳಿ, ಸೊ ಅದ್ರ ಸಲುವಾಗಿ ನಾನು ಏನು ವಿಡಿಯೋ ಶೂಟ್ ಮಾಡಿಲ್ಲ. ಆಮೇಲೆ ಶಾರ್ಟ್ಸ್ ವಿಡಿಯೋನ ನಾನು ವಾಯ್ಸ್ ಓವರ್ ಮಾಡತ್ತಿದ್ದೆ. ಆಮೇಲೆ ಸ್ವಲ್ಪ ಅನಿಮಲ್ ಸೀರೀಸನ್ನು ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೋಸ್ಕರ ನಾನು ಲಾಂಗ್ ವಿಡಿಯೋನ ಹಾಕಿಲ್ಲ. ಟ್ರೈನ್ ಬರತ್ತೈತಿ, ನಮ್ಮ ಮನೆ ಕಡೆ ರೈಲ್ವೆ ಹಳೆ ಐತಿ, ಸೊ ಟ್ರೈನಿನ ಸೌಂಡ್ ಬರತ್ತೈತಿ. ವೇಟ್, ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಚಾನಲ್ ಅಪ್ಡೇಟ್ಸ್. ಚಾನಲ್ ಫುಲ್ ಡೌನ್ ಅಂದರೆ ಡೌನ್ ಆಗೈತಿ, ಫುಲ್ಲಿ ಚಾನಲ್ ಶಟ್ ಡೌನ್ ಆಗೈತೆ ಅಂತ ಹೇಳಿನೇ ಹೇಳ್ಬೋದು. ಲೈಕ್ ಟೋಟಲಿ ಚಾನಲ್ ನಿಲ್. ಶಾರ್ಟ್ಸ್ ಅವಾಗ ಹಾಕತ್ತಿದ್ದೆ, ಕನ್ಸಿಸ್ಟೆನ್ಸಿ ನಾನು ಮೇಂಟೈನ್ ಮಾಡಿಲ್ಲ. ಓಕೆ, ಐ ನೋ ಇಟ್ಸ್ ಮೈ ಮಿಸ್ಟೇಕ್, ಬಟ್ ಓಕೆ, ಐ ಆಮ್ ಬ್ಯಾಕ್. ಲೈಕ್ ಐ ವಿಲ್ ಬಿ ಪೋಸ್ಟಿಂಗ್ ರೆಗ್ಯುಲರ್ಲಿ ಫ್ರಮ್ ನಾವ್. ಲಾಂಗ್ ವಿಡಿಯೋಸು ಪೋಸ್ಟ್ ಮಾಡ್ತೀನಿ, ಆಮೇಲೆ ಶಾರ್ಟ್ಸು ಪೋಸ್ಟ್ ಮಾಡ್ತೀನಿ. ಸಪೋರ್ಟ್ ಮಾಡಿರಿ, ಆಮೇಲೆ ನನ್ನ ಚಾನಲಿಗೆ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ನನ್ನ ಕಂಟೆಂಟ್ ಏನು ಅಂಥ ಮಹಾನ್ ಕಂಟೆಂಟ್ ಇಲ್ಲ, ನಿಮಗೆಲ್ಲರಿಗೂ ಗೊತ್ತು ನಾನು ಏನೇನು ಮಾಡ್ತೀನಿ ಏನೇನಿಲ್ಲ ಅಂಥೇಳಿ. ಸೊ ಜಸ್ಟ್ ರ್ಯಾಂಡಮ್ಲಿ ನನ್ನ ಲೈಫ್ ಒಳಗೆ ಏನು ನಡೆದೈತಿ ಅಪ್ಡೇಟ್ಸ್ ಕೊಡಬೇಕು ಅಂಥೇಳಿ ಅಂದ್ಕೊಂಡೆ. ಸೊ ವಿಡಿಯೋ ಮಾಡತ್ತೀನಿ. ಭಾಳ ದಿನ ಆಗಿತ್ತಲ್ಲ ನಿಮ್ಮೆಲ್ಲರ ಜೊತೆ ಮಾತಾಡಿ. ಸೊ ನಾನು ಇನ್ನೂ ಧಾರವಾಡ ಒಳಗೆ ಇದ್ದೀನಿ, ಹೋಗಿಲ್ಲ. 40 ಡೇಸಿಂದ ಪ್ರೇಯರ್ ಐತಿ. ಸೊ 40 ಡೇಸಿಂದ ಪ್ರೇಯರ್ ಮುಗಿಸ್ಕೊಂಡು ನಾನು ವಾಪಸ್ ಬ್ಯಾಕ್ ಟು ಹೈದ್ರಾಬಾದಿಗೆ ಹೋಗ್ತೀನಿ. ಓಕೆ, ಸೊ ಇನ್ಸ್ಟಾಗ್ರಾಮ್ ಒಳಗಂತೂ ನೋಡತ್ತಿರಬೇಕು, ನಾನು ಹಾಕ್ತಿರ್ತೇನೆ, ದೇವ್ರ ವಾಕ್ಯ ಹಾಕ್ತಿರ್ತೀನಿ, ಹಾಗೆ ಅದಕ್ಕೆ ಆಡಿಯೋ ಕುಂದ್ರಿಸಿ ಏನೇನೋ ಮಾಡ್ತಿರ್ತೀನಿ. ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡಿರಿ. ನಾನು ಆದಷ್ಟು ನಿಮ್ಮೆಲ್ಲ ಕಮೆಂಟ್ಸಿಗೆ ರಿಪ್ಲೈ ಕೊಡ್ತೀನಿ. ಆಲ್ಮೋಸ್ಟ್ ನಾನು 90 ಇಲ್ಲ 100% ನಾನು ಎಲ್ಲರ ಕಮೆಂಟ್ಸಿಗೂ ರೆಸ್ಪಾನ್ಸ್ ಕೊಡ್ತೀನಿ. ಆಮೇಲೆ ನಾನು ಲೈವು ಸ್ಟಾರ್ಟ್ ಮಾಡೇನಿ ಇವಾಗ ಯೂಟ್ಯೂಬ್ ಒಳಗೆ. ನಾನು ಡೈಲಿ 8 o'clock to 9 o'clock ಯೂಟ್ಯೂಬ್ ಒಳಗೆ ಲೈವ್ ಇರ್ತೀನಿ. ಸೊ ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗ್ತೈತಿ ಅವಾಗೆಲ್ಲ ಬಂದು ಜಾಯ್ನ್ ಆಗಿರಿ. ಆಮೇಲೆ ಭಾಳಷ್ಟು ಜನ ಹಿಂದಿ ಆಡಿಯನ್ಸ್ ಕನೆಕ್ಟ್ ಆಗ್ತಿರ್ಬೇಕಾದ್ರೆ ವೀಡಿಯೋಸ್ ಎಲ್ಲ ಹಿಂದಿ ಒಳಗೆ ಮಾಡಿರಿ ಅಂತ ಹೇಳಿ ಅನ್ನಕತ್ತಾರೆ. ಸೊ ನೋಡೋಣ ಅಂಥೇಳಿ ನಾನು ಹಿಂದಿ ಚಾನಲ್ ಓಪನ್ ಮಾಡ್ಬೇಕಂತ ಹೇಳಿ ಅಂದ್ಕೊಳತ್ತೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ನಿಮ್ಮ ಅಭಿಪ್ರಾಯ ಏನೈತೆ ಅಂತೇಳಿ ನಂಗೆ ತಿಳಿಸ್ರಿ, ಕಮೆಂಟ್ ಮಾಡಿ. ಹಿಂದಿ ಚಾನಲ್ ಓಪನ್ ಮಾಡಬೇಕಾ ಬೇಡವಾ, ಇಲ್ಲ ಇದೇ ಚಾನಲನ್ನು ನಾನು ಕಂಟಿನ್ಯೂ ಮಾಡಲೇನೆ, ಇದನ್ನೇ ಕನ್ನಡ ಚಾನಲ್ ಇದ್ದಿದ್ದನ್ನೇ ಹಿಂದಿ ಮಾಡಲಿ. ನನ್ನ ಕಡೆ ತಲೆ ಭಾಳ ಓಡಾಕತ್ತೈತಿ. ಲೈಕ್ ನನಗೆ 2-3 ಆಪ್ಷನ್ಸ್ ಇಟ್ಕೊಂಡೀನಿ. ಫಸ್ಟ್ ಆಪ್ಷನ್ ಏನಂತಂದರೆ ನಾನು ಕಂಪ್ಲೀಟ್ಲಿ ಡಿಫ್ರೆಂಟ್ ಒಂದು ಹಿಂದಿ ಚಾನಲೇ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೀನಿ. ಇಲ್ಲಾಂತಂದರೆ ಈ ಕನ್ನಡ ಚಾನಲನ್ನೇ ನಾನು ಹಿಂದಿ ಮಾಡಬೇಕು, ಸೆಕೆಂಡ್ ಆಪ್ಷನ್. ಇಲ್ಲ ಮತ್ತಾದರೆ ಏನಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಒಳಗೆ ಪ್ರಾಬ್ಲಮ್ ಬರ್ತೈತಿ. ನಿಮ್ಗೆ ಗೊತ್ತಿಗೆ ಆಲ್ರೆಡಿ ನಂದು 600 ಇನ್ಸ್ಟಾಗ್ರಾಮ್ ಒಳಗೆ ಫಾಲೋವರ್ಸ್ ಆಗ್ಯಾರ. ಓಕೆ, ಸೊ ನಾನು ಮತ್ತೆ ನೆಕ್ಸ್ಟ್ ಹಿಂದಿ ಚಾನಲ್ ಓಪನ್ ಮಾಡಿದರೆ ಮತ್ತು ಅದ್ರ ಸಲುವಾಗಿ ನಾನು ನೆಕ್ಸ್ಟ್ ಇನ್ನೂ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಬೇಕು. ಸೊ 2 ಯೂಟ್ಯೂಬ್ ಚಾನಲ್, 2 ಇನ್ಸ್ಟಾಗ್ರಾಮ್ ಪೇಜ್, ಆಮೇಲೆ ನಂದು ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಪೇಜ್ ಇರ್ತೈತಲ್ಲ, ಸೊ ಅದನ್ನು ಕೂಡ ನಾನು ಫಾಲೋ ಮಾಡಬೇಕು ಅಂತಂದರೆ ಆಗಲ್ಲ. ಸೊ ಅದಕ್ಕಂತೇಳಿ ನಾನು ಏನು ಮಾಡ್ಬೇಕಂತೇಳಿ ಗೊತ್ತಾಗತ್ತಿಲ್ಲ ನನಗೆ. ನೋಡೋಣ ಅಂಥೇಳಿ ನಾನು ಜಸ್ಟ್ ಇನ್ನೂ 1 ಮಂತ್ ಈ ಚಾನಲಿಗೆ ಕೊಡ್ತೀನಿ. ಕನ್ಸಿಸ್ಟೆನ್ಸ್ಲಿ ಪೋಸ್ಟ್ ಮಾಡ್ತೇನೆ. ಓಕೆ, ಕನ್ಸಿಸ್ಟೆನ್ಸಿಲಿ ಪೋಸ್ಟ್ ಮಾಡ್ತೀನಿ. ಆಮೇಲೆ ಗುಡ್ ಕಂಟೆಂಟ್ ತರಕಂತೇಳಿ ಟ್ರೈ ಮಾಡ್ತೀನಿ. ಓಕೆ, ನೋಡೋಣ. ಇಷ್ಟೆಲ್ಲ ಮಾಡಿದರೂ ಈ ಚಾನಲ್ ನನ್ನ ಕೈ ಹಿಡಿಲಿಲ್ಲ. ಅಥವಾ ಈ ಚಾನಲ್ ಒಳಗೆ ನನಗೇನು ಗುಡ್ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ನಾನು ಈ ಚಾನಲನ್ನು ಹಿಂದಿ ಚಾನಲಾಗಿ ಕನ್ವರ್ಟ್ ಮಾಡಿ ನಾನೆಲ್ಲ ಸೇಮ್ ಕಂಟೆಂಟನ್ನು ಹಿಂದಿ ಒಳಗೆ ತರ್ತೀನಿ. ಆ್ಯಸ್ ಯು ಆಲ್ ನೋ, ಐ ಕ್ಯಾನ್ ಸ್ಪೀಕ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಲೈಕ್ ಕನ್ನಡ, ಹಿಂದಿ, ಇಂಗ್ಲೀಷ್, ಮರಾಠಿ, ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ತೆಲುಗು ಆಲ್ಸೋ, ಆ್ಯಂಡ್ ಐ ಕ್ಯಾನ್ ಸ್ಪೀಕ್ ತೆಲುಗು ಲಿಟಲ್ ಬಿಟ್. ಓಕೆ, ಸೊ ನಾನು ಅಂದ್ಕೊಂಡೇ ಏನಾರೇ ಒಂದು ಮಾಡಬೇಕು, ಇಂಗ್ಲೀಷ್ ಮಾಡಬೇಕು, ಇಲ್ಲಾಂದರೆ ಹಿಂದಿ ಮಾಡ್ಬೇಕಂತ ಹೇಳಿ. ಯಾಕಂದರೆ ನಂದು ಎಕ್ಸ್ಪೆರಿಮೆಂಟ್ಸ್ ಅಲ್ವಾ, ಮತ್ತು ಸಪೋರ್ಟ್ ಕೊಟ್ಟಿಲ್ಲ ಕರ್ನಾಟಕ ಜನ. ಅಂದರೆ ಏನು ಮಾಡಲಿ, ಫಸ್ಟ್ ನಾನು ಹಿಂದಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೆ, ಬಟ್ ಬೇಡ, ನಮ್ಮದು ರೀಜ್ನಲ್ ಲ್ಯಾಂಗ್ವೇಜ್ ಕನ್ನಡ. ಸೊ ನಾನು ಫಸ್ಟ್ ಕರ್ನಾಟಕ ಆಡಿಯನ್ಸಿಗೆ ಗ್ರ್ಯಾಬ್ ಮಾಡಬೇಕು, ಸೊ ಕನ್ನಡ ಒಳಗೆ ಮಾಡಬೇಕು ಅಂಥೇಳಿ ತಲೆಯೊಳಗೆ ಇಟ್ಕೊಂಡು ಮಾಡಿದೆ. ಬಟ್ ಕನ್ನಡ ಆಡಿಯನ್ಸ್ ನನಗೆ ಅಷ್ಟೊಂದು ಸಪೋರ್ಟ್ ಕೊಡತ್ತಿಲ್ಲ. ಸೊ ಲೆಟ್ಸ್ ಸಿ. ಇನ್ನೂ 1 ಮಂತ್ ನಾನು ಈ ಚಾನಲ್ ಒಳಗೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಕನ್ಸಿಸ್ಟೆನ್ಸಿಲಿ ಪೋಸ್ಟ್ ಮಾಡ್ತೀನಿ, ನೋಡ್ತೀನಿ. ಇಲ್ಲಾಂದರೆ ನಾನು ಸ್ಟ್ರೇಟ್ ಅವೇ ಈ ಚಾನಲನ್ನು ಇಂಗ್ಲೀಷ್ ಚಾನಲ್ ಅವ್ರ ಹಿಂದಿ ಚಾನಲ್ ಮಾಡ್ಬೇಕಂತೇಳಿ ಅಂದ್ಕೊಂಡೇನೆ. ಸೊ ಲೆಟ್ಸ್ ಇಟ್. ಇದೇ ಲೈಫಿಂದ ಅಪ್ಡೇಟ್ಸ್ ಇತ್ತು ನೋಡ್ರಿ. ಲೈವು ಫ್ರೀ ಇದ್ದರೆ ಜಾಯ್ನ್ ಆಗಿರಿ 8 o'clock to 9 o'clock ಇನ್ ದಿ ನೈಟ್. ಆಮೇಲೆ ಲೈಫ್ ಹೋಗ್ತಾ ಇದೆ. ಭಾಳಷ್ಟು ಏರುಪೇರುಗಳನ್ನು ಕಂಡಿವಿ, ಭಾಳಷ್ಟು ನೋವು ಕಷ್ಟಗಳು ಇನ್ನೂ ಭಾಳ ಅದಾವೆ. ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಬಂದಾವೆ, ಸಿಕ್ಕಾಪಟ್ಟಿ ಚಾಲೆಂಜಸ್ ಅದಾವೆ ಲೈಫ್ ಒಳಗೆ. ಇನ್ನೂ ದಾರಿ ಕಾಣಿಸ್ತಾ ಇಲ್ಲ ಏನು ಮಾಡ್ಬೇಕಂತೇಳಿ. ಬಟ್ ಪ್ರೇಯರ್ ಮಾಡಿರಿ ನೀವೆಲ್ಲರೂ. ನಮ್ಮನ್ನು ನಿಮ್ಮ ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಳ್ರಿ, ನಿಮ್ಮ ಪ್ರೀತಿಯನ್ನು ತೋರಿಸ್ರಿ. ಇಷ್ಟೇ, ಮತ್ತೇನು ಹೇಳೋಕ್ಕಾಗಲ್ಲ. ಭಾಳ ಜನ ಸಮಾಧಾನ ಹೇಳಿದ್ರಿ, ಭಾಳ ಜನ ಸಾಂತ್ವನ ಕೊಟ್ರಿ. ಸೊ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಆದರೆ ಈ ಲೋಕದ ರಿಯಾಲಿಟಿ ಎಲ್ಲ ತಿಳ್ಕೊಳ್ಳುವಷ್ಟು ಗೊತ್ತಾಯಿತು, ಭಾಳಷ್ಟು ಗೊತ್ತಾಯಿತು. ಕಣ್ಣು ತೆರೆದು ಅಂತ ತಿಳ್ಕೊಬೋದು. ಮುಂಚೆನೇ ನಾವು ಲೈಕ್ ತೆರೆದುಬಿಟ್ಟಿದ್ದು ಯಾವಾಗೋ ಕಣ್ಣು. ನಾವು ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ನಮ್ಮ ಪಾಡಿಗೆ ಇರ್ತೀವಿ. ಆದರೂ ಜನ ಎಷ್ಟು
ಎಷ್ಟು ಲೆವೆಲಿಗೆ ಕೆಳಗಿಳಿತಾರೆ ಅಂತ ಹೇಳಿ ಯು ಕ್ಯಾನಾಟ್ ಇಮ್ಯಾಜಿನ್. ಅದೆಲ್ಲ ನಾನು ನಿಮಗೆ ಬೇರೆ ವಿಡಿಯೋ ಒಳಗೆ ಹೇಳ್ತೀನಿ ಇಫ್ ಪಾಸಿಬಲ್, ಬಿಕಾಸ್ ಮಾತಾಡೋದು ಸ್ವಲ್ಪ ಕಷ್ಟ ಅಲ್ವಾ ಅಂಥವೆಲ್ಲ ಟಾಪಿಕ್ಸ್ ಮೇಲೆ. ಸೊ ನಾನು ಹೈದ್ರಾಬಾದಿಗೆ ಹೋದ್ಮೇಲೆ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆದಮೇಲೆ ಅವೆಲ್ಲ ಟಾಪಿಕ್ಸ್ ಬಗ್ಗೆ ಹೇಳ್ತೀನಿ, ನನ್ನ ಲೈಫ್ ಒಳಗೆ ಏನಾಯಿತು ಏನಿಲ್ಲ ಅಂಥೇಳಿ. ಸೊ ಇದಿತ್ತು ಇಷ್ಟೇ ನೋಡ್ರಿ ಲೈಫ್ ಅಪ್ಡೇಟ್. ಸೊ ನಮ್ಮ ಫ್ಯಾಮಿಲಿಗೋಸ್ಕರ ನಮ್ಮ ಸಲುವಾಗಿ ಪ್ರೇಯರ್ ಮಾಡಿರಿ. ನಮ್ಮ ಕಷ್ಟಗಳು ಎಲ್ಲ ಭಾಳ ಸಂಕಟಗಳು ಒಂದೇ ಸಲ ಬಂದಿದ್ದಿರುವಾಗ ಇವಾಗ ನಾವು ಭಾಳ ಕಷ್ಟದಲ್ಲಿದ್ದೇವೆ. ಸೊ ಪ್ರೇಯರ್ ಮಾಡಿರಿ, ನಿಮ್ಮ ಪ್ರೇಯರ್ಗಳೇ ದೇವರಿಗೆ ಮುಟ್ಲಿ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿ ಅಂಥೇಳಿ ಹೇಳ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ಅದೇ ರೀತಿಯಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊರಿ. ಆಮೇಲೆ ಯಾವತ್ತೂ ನನ್ನ ಮರಿಬೇಡ್ರಿ ನಿಮ್ಮ ಪ್ರಾರ್ಥನೆಗಳಲ್ಲಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.